ಕಾಂಗ್ರೆಸ್ನಲ್ಲಿ ಏನಂತ ಸಂಪುಟ ವಿಸ್ತರಣೆ ಆಮೇಲೆ ಅಧಿವೇಶನ ಈ ಹನಿ ಟ್ರ್ಯಾಪು ಎಲ್ಲವೂ ಆಯಿತು. ಅಧಿವೇಶನದಲ್ಲೂ ಕೂಡ ವಿಪಕ್ಷ ನಾಯಕರು ಆರ್ ಅಶೋಕ್ ಆಗಿರಬಹುದು ಅಥವಾ ಬಿಜೆಪಿಯ ಕೆಲ ಮುಖಂಡರು ಏನಂತಂದರೆ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಯಾನಾಜುಕಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ ಸಿಕ್ಕಾಕೊಳ್ಳದೆ ಆರಾಮಾಗಿ ಹೊರಬಂತು. ಆದರೆ ಈಗ ಇದ್ರ ಬೆನ್ನಲ್ಲೇ ಹಳೆಯ ದ್ವೇಷ ಐತಲ್ಲ, ಹಳೆಯ ಏನು ಹೋರಾಟ ಐತಲ್ಲ, ಆ ಹೋರಾಟ ಇದುವರೆಗೂ ಕೂಡ ಹಾಗೆ ಮುಂದುವರಿಸೋದಕ್ಕೆ BY ವಿಜಯೇಂದ್ರ ಅವರನ್ನ ಕೆಳಗೆ ಇಳಿಸ್ತೇವೆ ಅನ್ನುವಂತಹ ಒಂದು ಏನು ಹೋರಾಟ ಶುರುವಾಗಿತ್ತು, ಏನು ಒಂದು ಪ್ರಾಜೆಕ್ಟ್ ಶುರು ಮಾಡಿಕೊಂಡಿದ್ರು ಏನು ಯತ್ನಾಳ್ ಸಾಹೇಬರು, ಆ ಹೋರಾಟ ಅಧಿವೇಶನದವರೆಗೂ ಸ್ವಲ್ಪ ಹೋಲ್ಡಲ್ಲಿಟ್ಟಿದ್ವಿ. ಆದರೆ ಈಗ ಮತ್ತೆ ಹೋರಾಟವನ್ನು ಮಾಡ್ತೀವಿ ಅನ್ನೋದರ ಮೂಲಕ ಮತ್ತೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಅಧಿವೇಶನ ಮುಗಿದ ಬೆನ್ನಲ್ಲೇ ಸಭೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಭಿನ್ನ ಚಟುವಟಿಕೆಗಳು ಮತ್ತೆ ಗರಿಗೆದರಿವೆ. ವಿಧಾನಮಂಡಲ ಅಧಿವೇಶನ ಮುಗಿದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ನೇಮಕದ ಬೆಗ್ಗೆ BY ವಿಜಯೇಂದ್ರ ಅವರನ್ನ ಕೆಳಗಿಳಿಸುವಂತಹ ಪ್ರಯತ್ನಕ್ಕೆ ಮತ್ತೆ ಮುನ್ನುಡಿಯನ್ನು ಬರೆದಿದ್ದಾರೆ ಯತ್ನಾಳ್ ಅವರು. ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಲೇಬಾರದು ಅನ್ನುವಂತಹ ಪಟ್ಟನ ಹಿಡಿದಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದ ಬಣ ಮುಂದಿನ ವಾರದಲ್ಲಿ ಮತ್ತೆ ಸಭೆಯನ್ನ ಸೇರುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಈ ಅಧಿವೇಶನದ ವೇಳೆ ಅಂದರೆ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಕೆಳಗಿಳಿಸುವಂತಹ ಒಂದು ಏನು ಪ್ರತಿಭಟನೆ ನಡೀತಾ ಇತ್ತಲ್ಲ ಬಿಜೆಪಿ ನಡುವೆ, ಹೈಕಮಾಂಡ್ಗೆ ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಹೈಕಮಾಂಡ್ ಕೂಡ ಯಾಕೋ ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಈಗಲಾದರೂ ಮೂರ್ನಾಲ್ಕು ತಿಂಗಳಿಂದ ಈ ಒಂದು ಯುದ್ಧ ನಡೀತಾನೆ ಇದೆ. BY ವಿಜಯೇಂದ್ರವನ್ನು ಇಳಿಸಬೇಕು ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ನೀವು ಕೂಡ ಅಧಿವೇಶನದಲ್ಲಿ ನೋಡಿರಬಹುದು. ಏನಂತಂದರೆ ಯತ್ನಾಳ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಕುಟುಂಬ ರಾಜಕಾರಣಕ್ಕೆ ನಾವು ಮಣೆ ಹಾಕಲ್ಲ, ನಾವು ಅಪ್ಪ ಮುಖ್ಯಮಂತ್ರಿ ಮಗನ ಮುಖ್ಯಮಂತ್ರಿ ಮಾಡಕ್ಕೆ ಬಿಡಲ್ಲ, ರಾಜ್ಯಾಧ್ಯಕ್ಷರನ್ನು ಕೂಡ ಮಾಡಕ್ಕೆ ಬಿಡಲ್ಲ ಅನ್ನುವಂತಹ ಮಾತನಾಡಿದ್ರು. ಗದ್ದಲದ ಸಮಯದಲ್ಲಿ ಈ ಮಾತುಗಳನ್ನು ಆಡಿದರು. ಆದರೆ ಕಾಂಗ್ರೆಸ್ ಅವರು ಅದನ್ನು ಪ್ಲಸ್ ಆಗಿ ತೊಗೊಳ್ಬೇಕಿತ್ತು, ಅದನ್ನು ಕೇಳಿಸ್ಕೊಳ್ಳಿಲ್ಲವೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ಇದನ್ನು ಅಧಿವೇಶನದಲ್ಲಿ ಹೇಳಿದರು ಇದೇ ಯತ್ನಾಳ್ ಅವರು. ಆದರೆ ಈಗ ಅಧಿವೇಶನ ಮುಗಿದ ನಂತರ ಮತ್ತೆ ಏನಂತಂದರೆ ಸಭೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಇದೀಗ ಅಧಿವೇಶನ ಮುಗಿದ ಹಿನ್ನೆಲೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಲು ಉದ್ದೇಶಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇದೇ ವೇಳೆ ಯತ್ನಾಳ್ ಮತ್ತು ಮಾಜಿ ಸಚಿವರಾಗಿರುವಂತಹ MP ರೇಣುಕಾಚಾರ್ಯ ಏನು ಬಣಗಳ ನಡುವೆ ನಡೀತಾ ಇರುವಂತಹ ವೀರಶೈವ ಲಿಂಗಾಯತ ಸಮುದಾಯದ ಸಭೆಯನ್ನು ಕೂಡ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡಿದರು. ಏಪ್ರಿಲ್ 24ಕ್ಕೋ 25ಕ್ಕೋ ಏನೋ ಒಂದು ರೇಣುಕಾಚಾರ್ಯ ಅವರು ಒಂದು ಸಭೆಯನ್ನು ಮಾಡ್ತೀವಿ, ಅದರ ಬಗ್ಗೆ ಪೂರ್ವ ಸಿದ್ಧತಾ ಸಭೆಯನ್ನು ಕೂಡ ಮಾಡಿದರು. ಆ ಸಭೆಯಲ್ಲಿ ಎಲ್ಲ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಕೂಡ ಇದ್ದರು. ಆ ವೀರಶೈವ ಲಿಂಗಾಯತರ ಸ್ವಾಮೀಜಿಗಳ ಬಗ್ಗೆಯೂ ಕೂಡ ಯತ್ನಾಳ್ ಅವರು ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೇಣುಕಾಚಾರ್ಯ ಅವರು ಕೂಡ ಏನು ಸುಮ್ಮನೆ ಇರಲಿಲ್ಲ, ಅವರೊಬ್ಬ ದ್ರೋಹಿ, ಅವರು ನಾಯಿ, ಅದು ಇದು ಅಂತ ಏನೋ ಮಾತುಗಳನ್ನು ಆಡಿದರು. ಬಟ್ ಈಗ ಏನಂತಂದರೆ ಭಿನ್ನರ ಬಳಗದಲ್ಲಿ ಮತ್ತೆ ಈಗ BY ವಿಜಯೇಂದ್ರ ಅವರನ್ನು ಕೆಳಗಿಳಿಸುವಂತಹ ಪ್ರಯತ್ನ ಮತ್ತೆ ಮುಂದುವರೆದಿದೆ ಅಂತಲೇ ಹೇಳಬಹುದು. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ